ರೈತ ಸಂಘದ ಮಹಿಳೆ ಸುಷ್ಮಾ ಅವರು ಮಾತಾಡಿದ್ದಾರೆ. ನಮ್ಮ ಅನಾಥ ಅಂದ್ಬಿಟ್ಟು ಅನಾಥ ಮಾಡಿಬಿಟ್ರು ಅಂತ. ಏನು ಅನಾಥ ಆಗಿದೆ? ಮೊದಲು ಏನು ತಂದೆ ತಾಯಿ ಎಲ್ಲ ಹುಡ್ಸಿದ್ರ ಚಿಕ್ಕಬಳ್ಳಾಪುರನ? ಎಲ್ಲರೂ ಏನು ಬೀದಿಯಲ್ಲಿ ಕಾಯ್ತಾ ಇದ್ರ ಕೋಲಿಟ್ಕೊಂಡು ಎಲ್ಲ ಶಾಸಕರು? ನಮ್ಮ MLA ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಪಂಚಾಯಿತಿಯಲ್ಲೂ, ಪ್ರತಿಯೊಂದು ವಾರ್ಡಲ್ಲೂ ಕಾಲಿಟ್ಟರೆ ಅಲ್ಲೊಂದು ಕೆಲಸ ಮಾಡಿ ಬಂದಿದ್ದಾರೆ. ಪ್ರತಿ ಮನೆಗೂ ಹೋಗಿದ್ದಾರೆ. ಅಂಥ ವಿಷಯ ಬಿಟ್ಬಿಟ್ಟು ಅನಾಥ ಮಾಡಿಬಿಟ್ರು ಅಂತ ಇವ್ರು ಎಷ್ಟು ಜನ ಅನಾಥರನ್ನೆಲ್ಲ ದತ್ತಕ್ಕೆ ತಗೊಂಡಿದ್ದಾರೆ. ಈಗ 30 ವರ್ಷದಿಂದ ರೈತ ಸಂಘದಲ್ಲಿ, ಆ ಸಂಘದಲ್ಲಿ, ಈ ಸಂಘದಲ್ಲಿ, ಒಂದೇ ಸಂಘದಲ್ಲಿ ಇಲ್ಲ ಸುಷ್ಮಾ ಅವರು ಪಾಪ ಮಹಿಳೆನೇ. ಒಂದೇ ಸಂಘದಲ್ಲಿಲ್ಲ. ಮೊದಲು ಸಂಘಗಳಲ್ಲಿ ಅಲ್ಲಿ ಬಿಟ್ಟರೆ ಇಲ್ಲಿ ಬಿಟ್ಟರೆ ಅಲ್ಲಿ ಅಂತ ತಿರುಗಾಡಿಕೊಂಡು ಎಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಲಿಸ್ಟ್ ಕೊಡಬೇಕು ಅವರು. ನಾನು ರೈತ ಸಂಘದಲ್ಲಿದ್ದು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀನಿ, ಇಷ್ಟು ಮಹಿಳೆಯರಿಗೆ ನಾನು ಕೈಯಲ್ಲಿ ಹಿಡ್ದಿದ್ದೀನಿ, ಇಷ್ಟು ಅನಾಥರಿಗೆ ನಾನು ಊಟ ಹಾಕ್ತಾ ಇದ್ದೀನಿ ಅನ್ನೋದು ತಿಳ್ಬೇಕು. ಬಾಯಿ ಬಂದಂಗೆ ಮಾತಾಡೋದಲ್ಲ. ಲಾಸ್ಟ್ ಟೈಮ್ ಒಂದು DC ಆಫೀಸ್ ಹತ್ರ ಹೇಳಿದ್ರು, ಸಿದ್ದರಾಮಯ್ಯನವರೇ ನನಗೆ ಫ್ರೀ ಬೇಡ, ನಿಮ್ಮಂಥವ್ರನ್ನ ಸಾಕ್ತೀನಿ ಅಂತಂದರು. ಆ ಸಾಕೋಕ್ಕೆ ಎಷ್ಟು ಜನ ಸಾಕ್ತಾ ಇದ್ದಾರೆ ಇದುವರೆಗೂ? ಹಂಗಾದ್ರೆ 2000 ತೊಗೊಂಡಿರೋದು ವಾಪಸ್ ಕೊಡಬೇಕು. ಯಾರೋ ಅನಾಥರಿಗಾಗಲಿ ಬಿಡು, ಕಷ್ಟದಲ್ಲಿರೋರಿಗೆ. ಆ ಸುಮ್ಮನೆ ಬಾಯಿಗೆ ಬಂದಿದೆ ಅಂತಂದ್ಬಿಟ್ಟು ಎಲ್ಲ ಮಾತಾಡಿ ಫೇಮಸ್ ಆಗೋದಲ್ಲ. ಫೇಮಸ್ ಆಗೋಕ್ಕೋಸ್ಕರ ಮಾತಾಡೋದಲ್ಲ. ಅದು ತಿಳ್ಕೊಬೇಕು, ವಿಚಾರಧಾರೆ ತಿಳ್ಕೊಬೇಕು, ವಿಚಾರ ಮಾಡ್ಕೊಬೇಕು. ಅನಾಥರು ಮಾಡಿಬಿಟ್ಟು ಅಂದರೆ ಮೊದಲಾಗಿರೋ MLAಗಳೆಲ್ಲ ಏನು ರೋಡು ಕಾಯ್ತಾ ಇದ್ರ ದೊಣ್ಣೆ ಎತ್ಕೊಂಡು? ಅವರು ಮಾಡೋ ಕೆಲಸಗಳು ಮಾಡ್ತಾಯಿದ್ದಾರೆ, ಅನುದಾನ ತರ್ತಾ ಇದ್ದಾರೆ, ಕೆಲಸಗಳು ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಏನೋ ಎಲ್ಲ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಗೂಬೆ ಕೂರಿಸೋ ಕೆಲಸ ಮಾಡಬಾರ್ದು. ಆಯಿತು, ನೀವು ರೈತರ ಸಂಘದಲ್ಲಿ ಇದ್ದೀರಾ, ಎಷ್ಟು ಒಳ್ಳೇದು ಮಾಡಿದ್ದೀರಾ, ಎಷ್ಟು ರೈತರಿಗೆ ಒಂದು ಕೆಲಸಗಳು ಮಾಡಿದ್ದೀರಾ ಅನ್ನೋದು ಲಿಸ್ಟ್ ಕೊಡಿ. ಸುಮ್ಮನೆ ಯಾವುದೋ ಮೀಡಿಯಾಗೆ ಬಂದುಬಿಟ್ಟು ಫೇಮಸ್ ಆಗೋಕ್ಕೆ ಮಾತಾಡೋದಲ್ಲ. ಇದೆಲ್ಲ ಮಾತಾಡಬಾರ್ದು ಮಹಿಳೆ ಆಗಿದ್ದುಕೊಂಡು.